ಅಭಿಮಾನಿಗಳು ಗಮನಿಸ್ತಾ ಇದ್ದೀರಿ. ದಳಪತಿ ವಿಜಯ್ ಅವರ ಎಂಟ್ರಿ ಆಗಿದೆ, ಗಮನಿಸ್ತಾ ಇದ್ದೀರಿ. ವೈಟ್ ಅಂಡ್ ಬ್ಲ್ಯಾಕ್ ಅವರಿಗೆ ಹೂಗುಚ್ಛವನ್ನ ನೀಡಿ ಸ್ವಾಗತ ಮಾಡಲಾಗಿದೆ. ತಮಿಳುನಾಡಿನ ನೂತನ ಸಿಎಂ ಆಗೋದಕ್ಕೆ ಇನ್ನೇನು ಕೆಲವೇ ಕ್ಷಣಗಳು. ಆ ದಿಗ್ವಿಜಯವನ್ನ ಗೆದ್ದಂತಹ ಆ ಖುಷಿ, ಆ ಹೆಮ್ಮೆ ದಳಪತಿ ವಿಜಯ್ ಅವರ ಮುಖದಲ್ಲಿ ಎದ್ದು ಕಾಣಿಸ್ತಾ ಇದೆ. ಕಳೆದ 5-6 ದಿನಗಳಿಂದಲೂ ಕೂಡ ಓಡಾಟ ಏನಾಗುತ್ತೆ ಅನ್ನೋ ಆತಂಕ, ಕಾತರ ಎಲ್ಲವೂ ಇತ್ತು. ರಾಜಕೀಯದಲ್ಲಿ ಏನು ಬೇಕಾದರೂ ಆಗಬಹುದು, ಯಾರು ಯಾವಾಗ ಬೇಕಾದರೂ ಮಿತ್ರರಾಗಬಹುದು, ಯಾರು ಯಾವಾಗ ಬೇಕಾದರೂ ಶತ್ರುಗಳಾಗಬಹುದು. ಅನೇಕ ವರ್ಷಗಳ ಕಾಲ, ದಶಕಗಳ ಕಾಲ ಬದ್ಧ ವೈರಿಗಳಾಗಿದ್ದವರು ಎಲ್ಲೋ ಒಂದು ಕಡೆ ದಳಪತಿ ವಿಜಯ್ ಅವರನ್ನ ಅಧಿಕಾರದಿಂದ ದೂರ ಇಡಬೇಕು ಅಂತ ಹೇಳಿ ಮಿತ್ರರಾಗ್ಬಿಡ್ತಾರಾ ಅನ್ನೋ ಭೀತಿ ಇತ್ತು. ಅದೆಲ್ಲವನ್ನ ಜಯಿಸಿದ್ದಾರೆ ವಿಜಯ್. ಅವರ ಕಷ್ಟ, ಅವರ ಪರಿಶ್ರಮ ಇವತ್ತು ಅವರ ಕೈ ಹಿಡಿದಿದೆ. ಅದರ ಜೊತೆಗೆ ತಾಳ್ಮೆ. 10 ವರ್ಷಗಳಿಂದ ಹೆಜ್ಜೆ ಪುಟ್ಟ ಹೆಜ್ಜೆಯನ್ನ ಇಟ್ಕೊಂಡು ಇವತ್ತು ತಮಿಳುನಾಡಿನಲ್ಲಿ ಆಲದ ಮರವಾಗಿ ಬೆಳೆದಿದ್ದಾರೆ ದಳಪತಿ ವಿಜಯ್. ತಮಿಳಗ ವೆಟ್ರಿ ಕಳಗಂ ಪಕ್ಷವನ್ನು ಸ್ಥಾಪನೆ ಮಾಡೋದರ ಮೂಲಕ, ಹಾಗೆಯೇ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮೋದರ ಮೂಲಕ ಅವರಿಗೆ ಹೂಗುಚ್ಛವನ್ನು ನೀಡಿ ಸ್ವಾಗತ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಜಯ್ ತಮಿಳುನಾಡು ಸಿಎಂ ಆಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ಗಣ್ಯಾತಿ ಗಣ್ಯರ ಆಗಮನ ಆಗಿದೆ, ಅವರ ಕುಟುಂಬಸ್ಥರ ಆಗಮನ ಆಗಿದೆ. ಅಭಿಮಾನಿಗಳಿಗೆ, ತಮಿಳುನಾಡಿನ ಜನತೆಗೆ ಎಷ್ಟು ಇದು ಖುಷಿ ವಿಚಾರವೋ, ಹೆಮ್ಮೆಯ ಸಂಗತಿಯೋ, ಅವರ ತಂದೆ ತಾಯಿಗೆ ಮಗನ ಈ ಸಾಧನೆ ನಿಜಕ್ಕೂ ಕೂಡ, ಅದರಲ್ಲೂ ಮದರ್ಸ್ ಡೇ ದಿನ ಮಗ ಸಿಎಂ ಆಗ್ತಾ ಇರೋದು ಅವರ ತಾಯಿಗೆ ಬಹುದೊಡ್ಡ ಗಿಫ್ಟ್. ಸಿನಿಮಾ ರಂಗದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ದಳಪತಿ ವಿಜಯ್ ಅವರು ಯಾವೆಲ್ಲ ಅವಮಾನಗಳನ್ನು ಫೇಸ್ ಮಾಡಿದ್ರು ಅಂತ ಹೇಳಿ, ಅವರ ಮುಖಲಕ್ಷಣದ ಬಗ್ಗೆ ಸಾಕಷ್ಟು ಮಂದಿ ಟೀಕೆಯನ್ನು ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇತ್ತು. ಆದರೆ ಅದೆಲ್ಲವನ್ನ ಮೆಟ್ಟಿ ತಮ್ಮ ಟ್ಯಾಲೆಂಟ್ ಮೂಲಕ, ತಮ್ಮ ಪ್ರತಿಭೆಯ ಮೂಲಕ ತಮಿಳುನಾಡು ಚಿತ್ರರಂಗದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ರು. ತಮ್ಮ ವಿಭಿನ್ನ ಮ್ಯಾನರಿಸಮ್, ಸ್ಟೈಲ್ ದಳಪತಿ ವಿಜಯ್ ಅವರ ಕೈ ಹಿಡಿತು. ಈಗ ರಾಜಕಾರಣದಲ್ಲೂ ಅಷ್ಟೇ ಅವರ ವ್ಯಕ್ತಿತ್ವ, ಅವರ ನಡೆ, ಅವರ ನುಡಿ, ಅವರು ಇದ್ದಂತಹ ರೀತಿ, ಅವರು ಸಂಪಾದನೆ ಮಾಡಿದಂತಹ ಪ್ರೀತಿ, ಅಭಿಮಾನ ಅವರ ಕೈ ಹಿಡಿದಿದೆ. ಅದನ್ನು ಹೇಗೆ ಉಳಿಸ್ಕೊಂಡು ಹೋಗ್ತಾರೆ, ಅದು ವಿಜಯವರ ಮುಂದಿರುವಂತಹ ಬಹುದೊಡ್ಡ ಸವಾಲೀಗ. ನೀವು ಭರವಸೆಯನ್ನು ಕೊಡಬಹುದು, ಆದರೆ ಆ ಕೊಟ್ಟಂತಹ ಭರವಸೆಯನ್ನು ಅದೆಷ್ಟರ ಮಟ್ಟಿಗೆ ಫುಲ್ಫಿಲ್ ಮಾಡ್ತೀರಿ, ವರ್ಷಾನುಗಳ ಕಾಲ ಅದನ್ನು ಹೇಗೆ ಕಾಪಾಡಿಕೊಂಡು ಹೋಗ್ತೀರಿ, ಈಗ ಇರುವಂತಹ ಪ್ರೀತಿ ವಿಶ್ವಾಸ ಕಿಂಚಿತ್ತೂ ಕಡಿಮೆ ಆಗದಂತೆ ಹೇಗೆ ಅದನ್ನು ಜೋಪಾನ ಮಾಡ್ತೀರಿ, ಇದು ವಿಜಯವರ ಮುಂದಿರುವಂತಹ ಸವಾಲು. ಆ ಸವಾಲನ್ನು ಗೆಲ್ತಾರೆ ಅನ್ನೋ ಆ ಭರವಸೆಯೂ ಕೂಡ, ವಿಶ್ವಾಸವೂ ಕೂಡ ಅವರ ಅಭಿಮಾನಿಗಳಲ್ಲಿದೆ, ತಮಿಳುನಾಡು ಜನತೆಯಲ್ಲಿದೆ. ಅವರನ್ನು ಹತ್ತಿರದಿಂದ ಬಲ್ಲವರು, ಅವರ ಡೆಡಿಕೇಶನ್ ಹೇಗಿದೆ ಅನ್ನೋದನ್ನು ಈಗಾಗಲೇ ಹೇಳಿದ್ದಾರೆ. ಪಕ್ಷ ಕಟ್ಟಿದಾಗಿನಿಂದ ಚುನಾವಣೆಯ ತನಕವೂ ಕೂಡ ಸಾಕಷ್ಟು ಏಳು ಬೀಳುಗಳನ್ನು ಕಂಡಿದ್ದಾರೆ. ಎಲ್ಲವನ್ನೂ ಕೂಡ ತಾಳ್ಮೆಯಿಂದಲೇ ಎದುರಿಸಿದ್ದಾರೆ. ಎಲ್ಲೂ ಕೂಡ ರಾಂಗ್ ಆಗಲಿಲ್ಲ, ಎಲ್ಲೂ ಕೂಡ ಕೋಪ ತೋರಿಸಲಿಲ್ಲ. ಇದು ದಳಪತಿ ವಿಜಯ್ ಅವರ ವ್ಯಕ್ತಿತ್ವ. ಈ ವ್ಯಕ್ತಿತ್ವವೇ ಇವತ್ತು ಅವರನ್ನು ಸಿಎಂ ಪಟ್ಟಕ್ಕೆ ತಂದು ಕೂರಿಸ್ತಾ ಇದೆ. ಈ ವ್ಯಕ್ತಿತ್ವವೇ ಅವರನ್ನು ಯಶಸ್ವಿ ಸಿಎಂ ಅನ್ನಾಗಿ ಮಾಡುತ್ತೆ ಅಂತ ಹೇಳಿ ಜನ ಅಭಿಪ್ರಾಯ ಪಡ್ತಿದ್ದಾರೆ.